ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಇಂದ ಸುಮಾರು 7,565 ಎಕ್ಸಿಕ್ಯೂಟಿವ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಈ ಒಂದು ಹುದ್ದೆಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಸೊ ಹಾಗಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು, ಹಾಗೆ ಈ ಒಂದು ಹುದ್ದೆಯ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಹಾಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಎಷ್ಟು ಅಂಕಗಳಿಗೆ ಇರುತ್ತೆ, ಫಿಸಿಕಲ್, ಮೆಡಿಕಲ್ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದಾಗಿ ನೋಡುವುದಾದ್ರೆ, ಈ ಒಂದು ಹುದ್ದೆಗೆ ಪುರುಷರು ಹಾಗೂ ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಕರ್ತವ್ಯ ಸ್ಥಳವನ್ನು ನೋಡುವುದಾದ್ರೆ ಭಾರತದೆಲ್ಲೆಡೆ ಕರ್ತವ್ಯ ನಿರ್ವಹಿಸಲು ಸಿದ್ಧರಿರಬೇಕಾಗಿರುತ್ತದೆ. ಇನ್ನು ಒಟ್ಟು ಹುದ್ದೆಗಳ ಬಗ್ಗೆ ಈಗಾಗಲೇ ತಮಗೆ ತಿಳಿಸಿದ್ದೇನೆ. 7,565 ಹುದ್ದೆಗಳಿವೆ. ಈ ಒಂದು 7,565 ಹುದ್ದೆಗಳಲ್ಲಿ ಪುರುಷರಿಗೆ 5,069 ಹುದ್ದೆಗಳಿವೆ. ಮಹಿಳೆಯರಿಗೆ 2,496 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವಿದ್ಯಾರ್ಹತೆ, ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಅಂತೇಳಿ ನೋಡುವುದಾದ್ರೆ ದ್ವಿತೀಯ PUCಯನ್ನ ಪಾಸ್ ಆಗಿರಬೇಕು. ಹಾಗೆ ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ ಇನ್ನೊಂದು ಕಡ್ಡಾಯವಾದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಶೈಕ್ಷಣಿಕ ಅರ್ಹತೆಯಲ್ಲಿ ದ್ವಿತೀಯ PUCಯ ಜೊತೆಗೆ ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಅನ್ನು ಸಹ ಹೊಂದಿರಬೇಕು ಅಂತೇಳಿ ಪುರುಷ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಈ ಎರಡು ಷರತ್ತುಗಳು ಕಡ್ಡಾಯವಾಗಿರ್ತವೆ. ನೆಕ್ಸ್ಟ್, ಏಜ್ ಲಿಮಿಟ್ ಬಗ್ಗೆ ನೋಡುವುದಾದ್ರೆ ಸ್ನೇಹಿತರೆ, ಕನಿಷ್ಠ ವಯೋಮಿತಿ ಬಂದ್ಬಿಟ್ಟು 18 ವರ್ಷ ಇದೆ. ಗರಿಷ್ಠ ವಯೋಮಿತಿ 25 ವರ್ಷಗಳಿದೆ. ಈ ಒಂದು 18ರಿಂದ 25 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ವಯೋಮಿತಿ ಡೇಟ್ ಅನ್ನು ಸಹ ಕೊಟ್ಟಿದ್ದಾರೆ. 1/7/2025 ಒಳಗಾಗಿ ಈ ಒಂದು ವಯೋಮಿತಿಯನ್ನು ಹೊಂದಿರಬೇಕು. ಅಂದ್ರೆ 1/7/2025ಕ್ಕೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಹಾಗೆ 25 ವರ್ಷದ ಒಳಗಿರಬೇಕು. ನೆಕ್ಸ್ಟ್, ಹಾಗೆ ಈ ಒಂದು ವಯೋಮಿತಿ ಸಡಿಲಿಕೆಯನ್ನ ಕೆಲವೊಂದು ವರ್ಗಗಳಿಗೆ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ನೋಡುವುದಾದ್ರೆ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗಿದೆ. ನೆಕ್ಸ್ಟ್, ಈ ಒಂದು ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತೇಳಿ ನೋಡುವುದಾದ್ರೆ, ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತವಾದಂತಹ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಸೊ ಈ ಒಂದು ಎಕ್ಸಾಮ್ ನ ಪ್ಯಾಟರ್ನ್ ಅನ್ನ ನೆಕ್ಸ್ಟ್ ತಿಳಿಸಿಕೊಡ್ತೇನೆ, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತವಾದಂತಹ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಇದಾದ ನಂತರ ಫಿಸಿಕಲ್ ಅನ್ನ ನಡೆಸಲಾಗುತ್ತದೆ. ಎರಡನೇದಾಗಿ ಫಿಸಿಕಲ್ ನಡೆಸಲಾಗುತ್ತದೆ. ಫಿಸಿಕಲ್ ನಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಲಾಗುತ್ತದೆ. ಎಲ್ಲಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಹಾಜರುಪಡಿಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಸೊ ಈ ಒಂದು 4 ಪರೀಕ್ಷೆಯಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ಆದೇಶ ಪತ್ರವನ್ನ ನೀಡಲಾಗುತ್ತದೆ. ಈ ಒಂದು 4 ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಮೆರಿಟ್ ಲಿಸ್ಟ್ ಬಿಟ್ಟು ನಂತರ ತಮಗೆ ಆರ್ಡರ್ ಕಾಪಿಯನ್ನ ಕಳಿಸಲಾಗುತ್ತದೆ. ಸೊ ಇದಿಷ್ಟು ಕೂಡ ಆಯ್ಕೆ ಪ್ರಕ್ರಿಯೆ ಆಗಿರುತ್ತದೆ. ಸೊ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದ್ರೆ ಸಿಲೆಬಸ್ ಯಾವ ರೀತಿ ಇರುತ್ತೆ, ಹಾಗೆ ಯಾವೊಂದು ಪುಸ್ತಕವನ್ನು ಓದ್ಕೊಂಡ್ರೆ ಈ ಒಂದು ಎಕ್ಸಾಮಿನಲ್ಲಿ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲವಾಗುತ್ತದೆ, ಮತ್ತು ಫಿಸಿಕಲ್ ಯಾವ ರೀತಿ ಇರುತ್ತೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ, ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತವೆ, ಮತ್ತು ಮೆಡಿಕಲ್ ಯಾವ ರೀತಿ ನಡೆಸಲಾಗುತ್ತದೆ ಅಂತೇಳಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಈ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಸ್ಯಾಲರಿ ಎಷ್ಟು ನೀಡಲಾಗುತ್ತದೆ ಅಂತೇಳಿ ನೋಡುವುದಾದ್ರೆ, ಮೂಲ ವೇತನ 21,700ರಿಂದ 69,100 ರೂಪಾಯಿವರೆಗಿನ ಮಾಸಿಕವಾಗಿ ಮೂಲ ವೇತನವನ್ನು ನೀಡಲಾಗುತ್ತದೆ. ಸೊ ಈ ಒಂದು 21,700ರಿಂದ 69,100 ಇದು ಬೇಸಿಕ್ ಸ್ಯಾಲರಿ ಆಗಿರುತ್ತದೆ. ಈ ಒಂದು ಸ್ಯಾಲರಿಯ ಜೊತೆಗೆ ಕೇಂದ್ರ ಸರ್ಕಾರದ ಇತರ ಸೌಲಭ್ಯಗಳು ಹಾಗೂ ಭತ್ಯೆಗಳು ಆಡ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್, ಅರ್ಜಿ ಶುಲ್ಕ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸೋದು ಕಡ್ಡಾಯವಾಗಿರುತ್ತದೆ. ಆದ್ರೆ ಕೆಲವೊಂದು ವರ್ಗಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಸೊ ಅದರ ಬಗ್ಗೆ ನೋಡುವುದಾದ್ರೆ, ಸಾಮಾನ್ಯ OBC ಹಾಗೂ EWS ಅಭ್ಯರ್ಥಿಗಳಿಗೆ ಒಟ್ಟು 100 ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೆ EWS ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗಿದೆ. ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರುವುದಿಲ್ಲ.
ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಯಾವ ರೀತಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ತಾವು ssc.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರ್ತದೆ. ಸೊ ಈ ಒಂದು ssc.gov.in ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಅಲ್ಲಿ ತಮಗೆ ರಿಜಿಸ್ಟರ್ ಅಂತೇಳಿ ತೋರಿಸ್ತಾ ಇದೆ, ನ್ಯೂ ರಿಜಿಸ್ಟರ್ ಅಂತೇಳಿ ತೋರಿಸ್ತಾ ಇದೆ. ತಾವು ಮೊದಲನೇ ಬಾರಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರುವಾಗಿದ್ರೆ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ತೋರಿಸ್ತದೆ. ಈಗಾಗಲೇ ತಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಂದ್ರೆ ತಮ್ಮ ನೋಂದಣಿ ಸಂಖ್ಯೆ ಹಾಗೆ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ನಂತರ ಅಲ್ಲಿ ತಮಗೆ ತೋರಿಸ್ತದೆ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ 2025 ನೋಟಿಫಿಕೇಶನ್ ಅಂತ ತೋರಿಸ್ತದೆ. ಅದರ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ತಮಗೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗ್ತದೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅಲ್ಲಿ ಕೇಳಿರುವಂತಹ ಸಂಪೂರ್ಣ ವಿವರವನ್ನು ನಮೂದಿಸಿ ಅಲ್ಲಿ ತಮ್ಮ ಭಾವಚಿತ್ರ ಹಾಗೂ ಸಹಿ ಹಾಗೆ ತಮ್ಮ ಐಡೆಂಟಿ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಸೊ ನಂತರ ಏನಪ್ಪಾ ಅಂದ್ರೆ ತಾವು ಅಪ್ಲೋಡ್ ಮಾಡಿದ ನಂತರ ಅರ್ಜಿ ಶುಲ್ಕವನ್ನ ಕಡ್ಡಾಯವಾಗಿ ಪಾವತಿಸಲೇಬೇಕು. ತಾವು ಯಾವ ವರ್ಗಕ್ಕೆ ಸೇರಿದಿರಿ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಕೆಲವೊಂದು ವರ್ಗಗಳಿಗೆ ಅರ್ಜಿ ಶುಲ್ಕದಲ್ಲಿ ವಿನಾಯಿತಿ ನೀಡಲಾಗಿದೆ ಅಂತೇಳಿ ನಾನು ಈಗಾಗಲೇ ತಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಅದನ್ನು ನೋಡಿಕೊಂಡ್ಬಿಟ್ಟು ತಾವು ಅರ್ಜಿ ಶುಲ್ಕವನ್ನು ಪಾವತಿಸಲೇಬೇಕು. ಹಾಗೆ ಒಂದೇನಪ್ಪಾ ಅಂದ್ರೆ ತಾವು ಅರ್ಜಿ ಸಲ್ಲಿಸಿದ ನಂತರ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚಿತವಾಗಿನೇ ತಮ್ಮ ಅರ್ಜಿಯನ್ನ ಒಂದು ಸಾರಿ ಕಂಪ್ಲೀಟ್ ಆಗಿ ಪರಿಶೀಲಿಸಿ ನೋಡ್ಕೊಳ್ಳಿ. ಯಾಕೆಂದ್ರೆ ತಾವು ಇಷ್ಟೆಲ್ಲ ಎಫರ್ಟ್ ಹಾಕಿ ಸ್ಟಡಿ ಮಾಡಿ ಫಿಸಿಕಲ್ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ವರ್ಗು ಹೋಗಿ ಆ ನಂತರ ರಿಜೆಕ್ಟ್ ಆದ್ರೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಹಾಗಾಗಿ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಒಂದು ಬಾರಿ ಅರ್ಜಿಯನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ ಗಳು ಆಗಿರ್ತವೆ, ಅದನ್ನ ಆಗಲೇ ಸರಿಪಡಿಸಿಕೊಂಡ್ರೆ ಮುಂದೆ ಆಗುವಂತ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಅರ್ಜಿ ಏನಿದೆ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ, ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ತಮ್ಮ ಹತ್ತಿರ ಇಟ್ಟುಕೊಳ್ಬೇಕು. ನೆಕ್ಸ್ಟ್ ಈ ಒಂದು ಹುದ್ದೆಗೆ ಎಷ್ಟು ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತದೆ, ಎಷ್ಟು ಪ್ರಶ್ನೆಗಳು ಇರ್ತವೆ, ಹಾಗೆ ಪರೀಕ್ಷೆಯ ಅವಧಿ ಎಷ್ಟು ಇರುತ್ತೆ ಅಂತೇಳಿ ನೋಡೋದಾದ್ರೆ ಮೊದಲನೇದಾಗಿ ಸ್ನೇಹಿತರೆ ಜನರಲ್ ನಾಲೆಡ್ಜ್ ಜಿಕೆ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು 50 ಪ್ರಶ್ನೆಗಳು ಇರ್ತವೆ. ಜಿಕೆ ಕರೆಂಟ್ ಅಫೇರ್ಸ್ 50 ಪ್ರಶ್ನೆಗಳು, ಒಟ್ಟು 50 ಅಂಕಗಳಿಗೆ, ಒಂದು ಪ್ರಶ್ನೆಗಳಿಗೆ 1 ಅಂಕ, 100 ಪ್ರಶ್ನೆಗಳು 100 ಅಂಕಗಳಿಗೆ ಈ ಒಂದು ಎಕ್ಸಾಮ್ ಇರ್ತದೆ. ಅದೇ ರೀತಿಯಾಗಿ ರೀಸನಿಂಗ್ ನೋಡೋದಾದ್ರೆ 25 ಪ್ರಶ್ನೆಗಳು, ಅದಕ್ಕೆ 25 ಅಂಕಗಳು. ಇನ್ನು ನ್ಯೂಮರಿಕಲ್ ಎಬಿಲಿಟಿ ಬಂದ್ಬಿಟ್ಟು 15 ಪ್ರಶ್ನೆಗಳು 15 ಅಂಕಗಳು. ಹಾಗೆ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಯಾವ್ದಾದ್ರು ಪ್ರಶ್ನೆಯನ್ನ ಕೇಳಬಹುದು. ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಫಂಡಮೆಂಟಲ್ಸ್, MS ಎಕ್ಸೆಲ್, MS ವರ್ಡ್, ಕಮ್ಯುನಿಕೇಶನ್, ಇಂಟರ್ನೆಟ್, www, ಹಾಗೆ ವೆಬ್ ಬ್ರೌಸರ್ ಮತ್ತು ಇತ್ಯಾದಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಪ್ರಶ್ನೆಯನ್ನ ಕೇಳಬಹುದು. ಒಟ್ಟು 10 ಪ್ರಶ್ನೆಯನ್ನ ಕೇಳ್ತಾರೆ, ಅದು 10 ಅಂಕಗಳಿಗೆ ಇರುತ್ತದೆ. ಈ ಒಂದು ಪರೀಕ್ಷೆಯ ಅವಧಿ ಬಂದ್ಬಿಟ್ಟು 90 ನಿಮಿಷಗಳು ಇರ್ತವೆ. ಸೊ ಈ ಒಂದು 90 ನಿಮಿಷಗಳಲ್ಲಿ ತಾವು 100 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಿದ್ಧವಾಗಿರಬೇಕಾಗಿರ್ತದೆ. ಈ ಒಂದು ಪರೀಕ್ಷೆ ಬಂದ್ಬಿಟ್ಟು ಕಂಪ್ಯೂಟರ್ ಆಧಾರಿತವಾದಂತಹ ಒಂದು ಪರೀಕ್ಷೆ ಆಗಿರ್ತದೆ. ನೆಕ್ಸ್ಟ್ ಸ್ನೇಹಿತರೆ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರೋದ್ರಿಂದ ಎಕ್ಸಾಮ್ ಸೆಂಟರ್ ಬಗ್ಗೆ ಕೆಲವೊಂದು ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಸೊ ಅವರಿಗೆಲ್ಲರಿಗೂ ಹೇಳೋದಿಷ್ಟ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ನೋಡೋದಾದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಹಾಗೂ ಉಡುಪಿ, ಈ ಒಂದು 8 ಪರೀಕ್ಷಾ ಕೇಂದ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ತಮಗೆ ಯಾವ ಒಂದು ಪರೀಕ್ಷಾ ಕೇಂದ್ರ ಹತ್ರ ಆಗಿತ್ತೋ ಆ ಒಂದು ಎಕ್ಸಾಮ್ ಸೆಂಟರ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ PDF ಹಾಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅವಶ್ಯಕತೆ ಇರುವವರು ಮೊದಲನೇದಾಗಿ ನೋಟಿಫಿಕೇಶನ್ PDF ಅನ್ನ ಸಂಪೂರ್ಣವಾಗಿ ಓದಿಕೊಳ್ಳಿ, ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಾದ ನಂತರ ಅದ್ರ ಕೆಳಗಡೆ ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೇನೆ. ಆಸಕ್ತಿ ಇರುವಂತವರು ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ. ಸೊ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೇನೆ. ಇದೇ ರೀತಿಯಾಗಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹುದ್ದೆಯ ಒಂದು ಫಿಸಿಕಲ್ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇನ್ ಬೇಕಾಗುತ್ತದೆ ಅಂತೇಳಿ ಹಾಗೆ ಸಿಲೆಬಸ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಎಲ್ಲಾ ಮಾಹಿತಿ ತಮಗೆ ಒಂದು ತಲುಪಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ, ಅದರ ಒಂದು ನೋಟಿಫಿಕೇಶನ್ ತಮಗೆ ಒಂದು ತಲುಪುತ್ತದೆ. ಧನ್ಯವಾದಗಳು.